ತುಮಕೂರಿನ ಕ್ಯಾಸಂದ್ರ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ನಿಕಟಪೂರ್ವ ಸಹಕಾರಿ ಸಚಿವರು ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎನ್ ರಾಜಣ್ಣ ಅವರು ಭೇಟಿ ನೀಡಿ ವೀಕ್ಷಿಸಿದರು. ಕಾರ್ಯಕ್ರಮದ ದಿನ ವಿಧಾನಸಭಾ ಅಧಿವೇಶನ ಕಾರಣ ಹಾಜರಾಗಲು ಸಾಧ್ಯವಾಗಿರಲಿಲ್ಲ ಎಂದು ತಮ್ಮ ಮಾತುಗಳನ್ನು ಆರಂಭಿಸಿದ ಕೆಎನ್ ರಾಜಣ್ಣ, ನಮ್ಮ ಕಾಲೋನಿಯಲ್ಲಿ ಶ್ರೀ ಆದಿಶಕ್ತಿ ಮಾರಮ್ಮ ದೇವಿಯ ಅದ್ಭುತವಾದ ದೇವಸ್ಥಾನ ನಿರ್ಮಾಣವಾಗಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದು ಹೇಳಿದರು. ನನಗೆ ಯಾವುದೇ ಹುದ್ದೆ ಸಿಗಲಿ, ಯಾವ ಊರಿಗೆ ಹೋಗಲಿ, ನನ್ನ ಊರು ನನ್ನ ಕಾಲೋನಿ ಮೇಲೆ ಅಭಿಮಾನ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಹೇಳಿದರು. ಇಂದಿನ ಯುವ ಪೀಳಿಗೆ ಹಿಂದೆ ಇದ್ದ ಕಾಲೋನಿಯ ಸಂಪೂರ್ಣ ಚಿತ್ರಣವನ್ನ ಬದಲಾಯಿಸಿ ತಮ್ಮ ನಡವಳಿಕೆ ಹಾಗೂ ಜೀವನ ಶೈಲಿಯಿಂದ ಸಮಾಜದಲ್ಲಿ ಗೌರವ ಮತ್ತು ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಬೇಕು, ವಿದ್ಯಾವಂತರಾದರೆ ಮಾತ್ರ ಸಮಾಜದಲ್ಲಿ ಗೌರವಯುತ ಬದುಕು ಸಾಧ್ಯ ಎಂದು ಹೇಳಿದರು. ಸಮುದಾಯದ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು, ತಮ್ಮಲ್ಲಿರುವ ಯಾವುದೇ ಅಸಮಾಧಾನವನ್ನು ಹೊರಹಾಕದೆ ತಮ್ಮೊಳಗೆ ಪರಿಹರಿಸಿಕೊಂಡು ಏಕತೆಯನ್ನ ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು. ವಿಧಾನಸಭೆ ಅಧಿವೇಶನ ಇದ್ದ ಹಿನ್ನೆಲೆಯಲ್ಲಿ ನಾನು ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ನಮ್ಮ ಕಾಲೋನಿ ಇಲ್ಲಿ ಬರ್ತಕ್ಕಂಥದ್ದು ನನಗೆ ಬಹಳ ಸಂತೋಷ. ನಾವೆಲ್ಲರ ಮಧ್ಯೆ ಈಗೆಲ್ಲ ಹಿರಿಯರೆಲ್ಲ ನಮ್ಮ ಮುಂದೆ ಇಲ್ಲೇ ಇರ್ಬೋದು, ಎಲ್ಲ ಯುವಕರಿದ್ದೀರಿ, ಬಹಳ ಉತ್ತಮವಾದಂತಹ ಜೀವನವನ್ನು ಕೂಡ ನಡೆಸತಕ್ಕಂಥ ಒಂದು ವಾತಾವರಣ ಇವತ್ತು ನಮ್ಮೂರಲ್ಲಿ ಇದೆ ಅಂತಕ್ಕಂಥದ್ದು. ನಾನು ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಅಧಿಕಾರಕ್ಕೆ ಹೋಗ್ಲಿ, ಈ ಊರನ್ನಂತೂ ಮರೆಯೋದು ಇಲ್ಲ. ವಿಶೇಷವಾಗಿ ಕಾಲೋನಿ ಅಂತೂ ನಾನು ಯಾವಾಗಲೂ ಮರೆಯೋದಿಲ್ಲ. ಹಿಂದೆ ಯಾವಾಗಲೂ ಒಂದ್ಸರಿ ಅಂಬೇಡ್ಕರ್ ಜಯಂತಿ ಮಾಡುವಾಗ ಬಂದಿದ್ದೆ. ಯಾಕೆಂದ್ರೆ ನನಗೆ ಬಹಳ ಸಂತೋಷ ಏನು ಅಂದ್ರೆ, ಈಗಿನ ಹುಡುಗರು ನೋಡಿದಾಗ ಮೊದಲಿದ್ದು ಕಾಲೋನಿಯ ಚಿತ್ರಣ, ಇವತ್ತಿನ ಯುವಕರ ನಡವಳಿಕೆಗಳು, ಅವ್ರ ಜೀವನದ ಪರಿಸ್ಥಿತಿ ಇವೆಲ್ಲವನ್ನು ನೋಡಿದಾಗ ನನಗೆ ಬಹಳ ಅತಿ ಸಂತೋಷ ಮತ್ತೆ ಆನಂದನೂ ಕೂಡ ಆಗ್ತದೆ. ಕಾರಣ ಏನಪ್ಪಾ ಅಂದ್ರೆ, ಸಮಾಜದಲ್ಲಿ ಗೌರವದಿಂದ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ನಾನು ಕಾಣಲಿಕ್ಕೆ ಸಾಧ್ಯ ಇದೆ. ಬಹಳ ಸಂತೋಷನೂ ಇದೆ. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪೋಷಕರು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡಬೇಕು. ವಿದ್ಯಾವಂತರಾದ್ರೂ ಮಾತ್ರ ನಿಮಗೆ ಸಮಾಜದಲ್ಲಿ ಗೌರವ ಬರ್ತದೆ. ಪ್ರತಿಯೊಬ್ಬರು ನಿಮ್ಮನ್ನ ಸಮಾನತೆಯಿಂದ ಕಾಣ್ತಾರೆ. ಈಗ ನಿಮ್ಮೆಲ್ಲರ ಒಂದು ಸ್ವಾಭಿಮಾನದ ಬದುಕಿನ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಗೌರವವನ್ನ ಕೊಡ್ತಾರೆ. ನೀವು ಗೌರವ ಕೊಡ್ತೀರಿ, ಬೇರೆಯವರು ಗೌರವ ಕೊಡ್ತಾರೆ. ಇದು ಇಂದಿನ ನಡವಳಿಕೆ ಅಂತ ಹೇಳಿ ನಾನಾದ್ರೂ ಕೂಡ ಬಹಳ ಸಂತೋಷದಿಂದ ಯುವಕರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯುವಕರು ವಿಶೇಷವಾಗಿ ಸಮಾಜವನ್ನ ತಿರ್ತಕ್ಕಂಥ ಕೆಲಸ ಮಾಡೋದು. ನಮ್ಮಲ್ಲಿ ಏನ್ ದುಶ್ಚಟಗಳಿದ್ದಾವೆ, ಆ ದುಶ್ಚಟಗಳನ್ನ ಪೂರ್ತಿ ಬಿಟ್ಬಿಡಿ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಅಟ್ಲೀಸ್ಟ್ ಕಡಿಮೆನಾದ್ರೂ ಮಾಡ್ಕೊಳ್ಳೋಣ. ಅದಕ್ಕೆ ವ್ಯಯ ಮಾಡ್ತಕ್ಕಂಥ ಹಣನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಅದನ್ನ ಖರ್ಚು ಮಾಡಬೇಕು. ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಆದಿಶಕ್ತಿ ಮಾರಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಜಯರಾಮ್, ಉಪಾಧ್ಯಕ್ಷರು ಕೆ ನರಸಿಂಹಯ್ಯ, ಪ್ರಧಾನ ಕಾರ್ಯದರ್ಶಿ ಕೆಎಂ ಶಿವು, ಸಹ ಕಾರ್ಯದರ್ಶಿ ನರಸಯ್ಯ, ಸಿದ್ದರಾಜು, ನಿಸರ್ಗ ಹೋಟೆಲ್ ಮಾಲೀಕರಾದ ರಮೇಶ್ ಹಾಗೂ ಗಣೇಶ್, ಕಲ್ಲಹಳ್ಳಿ ದೇವರಾಜು, ಮೂರ್ತಿ ಸೇರಿದಂತೆ ಪದಾಧಿಕಾರಿಗಳು, ನಿರ್ದೇಶಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.